ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ವೀಕ್ಷಕರಿಗೆ ತುಂಬಾ ವೇಗವಾಗಿ ಹುಲ್ಲು ಯಾವ ರೀತಿ ಬೆಳೆಯುತ್ತಲ್ಲ ಅದೇ ಥರವಾಗಿ ಕೂದಲು ಕೂಡ ನಾವು ಬೆಳೆಸ್ಕೋಬೋದು. ಅದು ಯಾವ ಥರವಾಗಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಎಷ್ಟು ಉದ್ದವಾಗಿ ಬೆಳೆದಿರೋಂಥ ಕೂದಲು, ಹಾಗೆ ನಿಮಗೂ ಕೂಡ ರೀತಿ ಉದ್ದವಾಗಿ ಕೂದಲು ದಟ್ಟವಾಗಿ ಬೆಳಿಬೇಕಂತ ಯಾರಿಗೆಲ್ಲ ಆಸೆ ಇರುತ್ತಲ್ಲ ಅವರು ಖಂಡಿತವಾಗಿ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನೀವು ಕೂಡ ಈ ರೀತಿ ಟ್ರೈ ಮಾಡ್ತಾ ಬಂದರೆ 2 ವಾರದಲ್ಲಿ ನಿಮ್ಮ ಕೂದಲು ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನೀವು ಕೂಡ ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಉದ್ದವಾಗಿರುವಂಥ ಕೂದಲು. ಆ ರೀತಿ ಮಾಡೋದಕ್ಕೆ ಏನು ಮಾಡಬೇಕಂದ್ರೆ, ಫಸ್ಟಿಗೆ ನಾನು ಇವಾಗ ಅಲೆವೆರಾ ತೊಗೊಂಡಿದ್ದೀನಿ. ಗಿಡದಲ್ಲಿ ಕಡ್ದಿರುವಂಥ ಅಲೆವೆರಾ ಫ್ರೆಶ್ ಆಗಿರುವಂಥದ್ದು ತೊಗೋಬೇಕು. ಮುಂದ್ಗಡೆ ಕಡ್ದ ಮೇಲೆ ಈ ರೀತಿ ಎಲ್ಲೋ ಥರ ಬರುತ್ತೆ, ಆ ಎಲ್ಲೋ ಭಾಗ ಮಾತ್ರ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇವಾಗ ಮುಂದ್ಗಡೆ ಭಾಗ ನಾನು ಈ ರೀತಿ ಕಟ್ ಮಾಡಿಕೊಂಡು ಸೈಡಿಗೆ ಇಡ್ತೀನಿ. ಇವಾಗ ನೋಡಿ ಒಂದು ಸ್ವಲ್ಪ ಪೀಸ್ ಅಷ್ಟೇ ತಗೊಳ್ತಾ ಇದ್ದೀನಿ, ಯಾಕಂದರೆ ನಾನು ಫ್ರೆಶ್ ಆಗಿ ಮಾಡಿಕೊಂಡು ಫ್ರೆಶ್ ಆಗಿ ಹಚ್ತಾ ಇರ್ತೀನಿ. ಯಾಕಂದರೆ ಇದರಲ್ಲಿ ಫ್ರೆಶ್ ಆಗಿ ಮಾಡ್ತೀವಲ್ಲ ಅದರಲ್ಲಿ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಕೂಡ ಈ ರೀತಿ ಫ್ರೆಶ್ ಆಗಿ ಮಾಡಿಕೊಂಡು ಹಚ್ಕೋಬೋದು. ಇದು ನೋಡಿ ರಾತ್ರಿ ಹೊತ್ತಿಗೆ ಹಚ್ಕೊಂಡು ಬೆಳಗ್ಗೆ ನೀವು ಬೇಕಾದರೆ ವಾಶ್ ಕೂಡ ಮಾಡ್ಕೋಬೋದು, ಹಾಗೆ ಕೂಡ ಇಟ್ಕೊಂಡ್ರೂ ಕೂಡ ಪರವಾಗಿಲ್ಲ. ಯಾಕಂದರೆ ನಾವು ವಾಶ್ ಮಾಡಿದ್ರೆ ಈ ರೀತಿ ಡೈಲಿ ಯೂಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ನೀವು ಈ ರೀತಿ 2 ದಿವಸಕ್ಕೊಂದು ಸರ್ತಿ ಕೂಡ ನೀವು ಹಚ್ಕೋಬೋದು. ಹಾಗೆ ವಾರ ಪೂರ್ತಿ ಈ ರೀತಿ ಹಚ್ತಾ ಬಂದರೂ ಕೂಡ ತುಂಬಾ ಒಳ್ಳೆಯದು. ಇವಾಗ ನೋಡಿ ನಾನು ಈ ರೀತಿ ಅಲೋವೆರಾ ಮೇಲಿಂದ ಎಲ್ಲ ಕೂಡ ಸಪ್ಪೆ ತೆಗೆದಿದ್ದೀನಿ. ತೆಗೆದುಕೊಂಡು ಈ ರೀತಿ ಮೇಲೆ ಒಳಗಡೆ ಇರುವಂಥ ಜೆಲ್ ಮಾತ್ರ ನಾವು ತೊಗೋಬೇಕಾಗತ್ತೆ. ಚಾಕು ಸಹಾಯದಿಂದ ಚೆನ್ನಾಗಿ ಈಸಿಯಾಗಿ ನಾನು ತೆಗಿತಾ ಇದ್ದೀನಿ. ಇವಾಗ ಜೆಲ್ ಮಾತ್ರ ತಗೊಳ್ಳೋಣ. ಪೂರ್ತಿ ಜೆಲ್ ಆಗಿರಬೇಕು. ಆ ರೀತಿ ಚೆನ್ನಾಗಿ ಚಾಕು ಸಹಾಯದಿಂದ ಜೆಲ್ಲೆಲ್ಲ ಈ ರೀತಿ ತೆಕ್ಕೊಳ್ಳೋಣ ಬನ್ನಿ. ಈ ಥರ ನೀವು ಬೇಕಾದಷ್ಟು ನಿಮ್ಮ ಕೂದಲು ನೋಡಿಕೊಂಡು ಎಷ್ಟು ಕಡಿಮೆ ಜಾಸ್ತಿ ಇದೆ ಅಷ್ಟು ನೀವು ಕಡಿಮೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು. ಮತ್ತು ತಲೆಯಲ್ಲಿ ಜಾಸ್ತಿನೇ ಹೊಟ್ಟಿನ ಸಮಸ್ಯೆ ಇದೆ, ನನ್ನ ತಲೆಯಲ್ಲಿ ಜಾಸ್ತಿನೇ ಏನಾಗ್ತಾ ಇರೋರು ಎಲ್ಲ ಕೂಡ ಸಮಸ್ಯೆ ಇರೋರಿಗೆ ಇದು ತುಂಬಾ ಒಳ್ಳೆಯ ರೆಮಿಡಿ ಅನ್ಬೋದು. ಯಾಕಂದರೆ ಇದರಲ್ಲಿ ಎಲ್ಲ ಕೂಡ ನಾವು ಹಾಕ್ತಾ ಇದ್ದೀವಿ. ಅದರಿಂದ ನಮ್ಮ ತಲೆಯಲ್ಲಿ ಏನೇ ಸಮಸ್ಯೆ ಇರಲಿ ಎಲ್ಲನೂ ಕೂಡ ಸಮಸ್ಯೆ ಕಡಿಮೆ ಆಗುತ್ತೆ. ನಮ್ಮ ಕೂದಲಿಗೂ ಕೂಡ ಗ್ರೋತ್ ಮಾಡೋದಕ್ಕೆ ತುಂಬಾ ಒಳ್ಳೆಯದು, ಸಹಾಯ ಕೊಡುತ್ತೆ. ಇವಾಗ ನೋಡಿ ಅಲೋವೆರಾ ಜೆಲ್ ಫ್ರೆಶ್ ಆಗಿ ನಾನು ತೆಕ್ಕೊಂಡಿದ್ದೀನಿ. ಇವಾಗ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟೇ ತೊಗೋಬೇಕು, ಯಾಕಂದರೆ ನಾವು ಜಾಸ್ತಿ ಮಾಡಿ ಇಟ್ಕೋಬಾರ್ದಲ್ವ. ಹಾಗಾಗಿ ನಾನು ಇವಾಗ ಸ್ವಲ್ಪನೇ ತೊಗೊಂಡಿದ್ದೀನಿ. ಇವಾಗ ಇಷ್ಟು ಸಾಕಾಗುತ್ತೆ ಅಲೋವೆರಾ ಜೆಲ್ಲು ಫ್ರೆಶ್ ಆಗಿರುವಂಥದ್ದು. ಇವಾಗ ನಾನು ನೀವೇನು ಮಾಡ್ತೀನಿ ಅಂದರೆ, ಫಸ್ಟಿಗೆ ಅಲೋವೆರಾ ಜೆಲ್ ತೊಗೊಂಡಿದ್ದೀನಲ್ವ, ಒಂದು ಸಣ್ಣದು ನೋಡಿ ಎಣ್ಣೆ ಕಾಸೋದಕ್ಕೆ ತೊಗೊಳ್ತಾ ಇರೋವಂಥದ್ದು ನೋಡಿ. ಈ ರೀತಿ ಸಣ್ಣದೊಂದು ಯಾವುದಾದ್ರು ಒಂದು ಬೌಲ್ ತೊಗೋಬೋದು. ಈ ರೀತಿ ಸಣ್ಣ ಬಾಣಲಿ ತೊಗೊಂಡ್ಬಿಡಿ ಎಣ್ಣೆ ಕಾಸೋದಕ್ಕೆ. ಇವಾಗ ಅದರಲ್ಲಿ ಫ್ರೆಶ್ಶಾಗಿ ತೆಗೆದಿರುವಂಥ ಅಲೋವೆರಾ ಜೆಲ್ ಹಾಕ್ಕೊಂಡ್ಬಿಡಿ. ಅಲೋವೆರಾ ಜೆಲ್ ಚೆನ್ನಾಗಿ ಒಂಥರ ನೋಡ್ತಾ ಇರ್ಬೋದು ಫ್ರೆಶ್ ಆಗಿದ್ರೆ ಎಷ್ಟು ಜಿಗಿಟಾಗಿರುತ್ತಂತ. ಹಾಗೆ ನಮ್ಮ ಕೂದಲಿಗೂ ಕೂಡ ಸಾಫ್ಟ್ ಆ್ಯಂಡ್ ಸಿಲ್ಕಿ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು. ಇವಾಗ ನೋಡಿ ಈ ರೀತಿ ಜೆಲ್ ಎಲ್ಲನೂ ಕೂಡ ನಾನು ಸಣ್ಣದೊಂದು ಇದು ತೊಗೊಂಡಿರೋದು ಅದರಲ್ಲಿ ಹಾಕ್ಕೊಂಡಿದ್ದೀನಲ್ವ, ಒಂಥರ ಎಗ್ ಯಾವ ರೀತಿ ಜಿಗುಟವಾಗಿರುತ್ತಲ್ಲ ಅದೇ ಥರವಾಗಿ ನೋಡಿ ಅಲೋವೆರಾ ಜೆಲ್ ಕೂಡ. ಇವಾಗ ನಾನು ಇದರಲ್ಲಿ ಹಾಕ್ಕೊಂಡು ತೊಗೊಂಡಿದ್ದೀನಿ ಈಗ ಅಲೋವೆರಾ. ಇವಾಗ ಏನು ಮಾಡಬೇಕಂದ್ರೆ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಕೊಕೊನಟ್ ಕೊಬ್ಬರಿ ಎಣ್ಣೆ ಯಾವುದು ತೊಗೊಳ್ತೀರ ನಡೆಯುತ್ತೆ. ನಾನು ಅದರ ತೊಗೊಂಡಿರೋ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಇದರಲ್ಲಿ ನಾನು ಇವಾಗ ಆಲ್ಮೋಸ್ಟ್ ನೋಡಿ ನಮ್ಗೆ ಎಷ್ಟು ಬೇಕಂತ ಅಂದ್ಕೊಳ್ತೀವಿ ಅಷ್ಟೇ ನಾವು ಎಣ್ಣೆ ಹಾಕಬೇಕಾಗತ್ತೆ. ಇವಾಗ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸಾಕು. ಇವಾಗ ಸ್ಟವ್ ಹಚ್ಕೊಂಡು ನಾನು ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಸ್ಟವ್ ಮೇಲೆ ಇಟ್ಕೊಂಡು ಇವಾಗ ಅಲೋವೆರಾ ಜೆಲ್ಲು ಮತ್ತು ಕೊಬ್ಬರಿ ಎಣ್ಣೆ ಹಾಕಿರ್ತೀವಿ ಅಲ್ವಾ, ಚೆನ್ನಾಗಿ ಎಣ್ಣೆಯಲ್ಲಿ ಅದು ಅಲೋವೆರಾ ಜೆಲ್ ಪೂರ್ತಿ ಚಟಪಟ ಅನ್ನಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಎಣ್ಣೆ ಕಾಯೋದಕ್ಕೆ ಇಡೋಣ. ಕಾಯೋದಕ್ಕೆ ಇಟ್ಟಾಗ ಮತ್ತೆ ಇದರಲ್ಲೆಲ್ಲ ಏನೆಲ್ಲ ಹಾಕಬೇಕಂತ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ಇವಾಗ ಇದರಲ್ಲಿ ಒಂದು 4 ಲವಂಗ ಹಾಕಿ. ಲವಂಗ ಹಾಕೋದ್ರಿಂದ ನಮ್ಮ ಕೂದಲು ಎಲ್ಲೆಲ್ಲಿ ಉದುರು ಹೋಗಿರುತ್ತಲ್ವ ಅದರಿಂದ ಕೂಡ ನಮ್ಮ ಕೂದಲು ಹಾಗೆ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಇವಾಗ ನೋಡಿ ಎಣ್ಣೆ ಚಟಪಟ ಅಂತ ಇರೋದು ಯಾಕಪ್ಪ ಅಂದರೆ ನಾವು ಅಲೋವೆರಾ ಹಾಕಿರ್ತೀವಲ್ವ, ಅದು ಸ್ವಲ್ಪ ಹಸಿ ಇರೋದಕ್ಕೋಸ್ಕರ ಈ ರೀತಿ ಚಟಪಟ ಅಂತ ಇರುತ್ತೆ. ಹಾಗೆ ಸಣ್ಣ ಉರಿ ಇಟ್ಕೊಂಡೇ ನಾವು ಹಾಗೆ ಇಡಬೇಕು ಎಣ್ಣೆ. ಮತ್ತು ಬಿಸಿ ಇರುವಾಗ ಹಚ್ಚಬೇಡಿ. ಒಂದು ನಾರ್ಮಲಿ ಉಗುರು ಬೆಚ್ಚಗೆ ಆದಮೇಲೆ ನಾವು ತಲೆಗೆ ಹಚ್ಕೋಬೇಕು ಎಣ್ಣೆ ಕೂಡ. ನಮ್ಮ ತಲೆಗೆ ಬುಡದಿಂದ ಮಸಾಜ್ ಕೊಡಬೇಕು, ಆವಾಗಲೇ ನಮ್ಮ ತಲೆಗೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಅದರಿಂದ ನಮ್ಮ ಕೂದಲಿಗೆ ಕೂಡ ಒಳ್ಳೆಯ ಶಕ್ತಿ ಸಿಗುತ್ತೆ. ಇವಾಗ ಇದರಲ್ಲಿ ನಾನು ಸ್ವಲ್ಪ ಮೆಂತ್ಯ ಕಾಳು ಕೂಡ ಹಾಕಿದ್ದೀನಿ.
ಇವಾಗ ಮೆಂತ್ಯ ಕಾಳು ಕೂಡ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಚಟಪಟ ಅನ್ನಬೇಕು. ಕೆಂಪು ನೋಡಿ ನೋಡ್ತಾ ಇರ್ಬೋದು, ಗೋಲ್ಡನ್ ಕಲರ್ ಬರಬೇಕು ಬಣ್ಣ, ಮೆಂತ್ಯ ಕಾಳಿನ ಬಣ್ಣ ಸ್ವಲ್ಪ ಕೆಂಪು ಕಲರ್ ಬರೋವರೆಗೂ ಹಾಗೆ ಅದರಲ್ಲಿ ಈ ರೀತಿ ಕೈ ಆಡಿಸ್ತಾ ಇರಬೇಕು. ಇವಾಗ ಚೆನ್ನಾಗಿ ಕೈ ಆಡಿಸ್ತಾ ಇರುವಾಗ ಲವಂಗ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕೆಂಪು ಆಗ್ತಾ ಬರ್ತಾ ಇರೋದು. ಹಾಗೆ ಅದರಲ್ಲಿ ಒಂದು 3 ಮೆಣಸು ಕೂಡ ಹಾಕಿ, ಖಂಡಿತವಾಗಿ ನಾನು ಸ್ವಲ್ಪ ವಿಡಿಯೋದಲ್ಲಿ ಸ್ಕಿಪ್ ಆಗಿರೋದು, 3 ಮೆಣಸು ಕೂಡ ಹಾಕಿದ್ದೀನಿ. ಯಾಕಂದರೆ ಮೆಣಸು ಹಾಕೋದ್ರಿಂದ ನಮ್ಮ ತಲೆಯಲ್ಲಿ ಏನಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ಚೆನ್ನಾಗಿ ಕೆಂಪಗಾಗೋವರೆಗೂ ಕಾಸ್ಕೊಂಡು ತೊಗೋಬೇಕು ಎಣ್ಣೆ. ಆಮೇಲೆ ಈ ರೀತಿ ಸೋದಿಸ್ಕೊಂಡು ತೊಗೊಂಡ್ಬಿಡಿ ಒಂದು ಪ್ಲೇಟ್ನಲ್ಲಿ. ಈ ರೀತಿ ಎಣ್ಣೆ ಎಲ್ಲ ಕೂಡ ಸೋದಿಸ್ಕೊಂಡು ತಗೊಳ್ಳೋಣ. ಜಾಸ್ತಿ ಎಣ್ಣೆ ಸುಟ್ಕೊಂಡು ಹೋಗಿಲ್ಲ ನೋಡಿ, ಎಲ್ಲನೂ ಕೂಡ ಎಣ್ಣೆ ಹಾಗೆ ಇರೋದು. ಈ ರೀತಿ ಸೋದಿಸ್ಕೊಂಡು ತೊಗೊಂಡು ನಾವಿವಾಗ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ನೀವು ತಲೆಗೆ ಹಚ್ತಾ ಬಂದುಬಿಡಿ. ತುಂಬಾ ನ್ಯಾಚುರಲಾಗಿ ನಿಮ್ಮ ತಲೆ ಕೂದಲು ವೇಗವಾಗಿ ಹುಲ್ಲು ಬೆಳೆಯೋ ರೀತಿ ಬೆಳೆಯುತ್ತೆ ಸ್ನೇಹಿತರೆ. ಈ ರೀತಿ ನೀವು ಕೊಬ್ಬರಿ ಎಣ್ಣೆಯಲ್ಲಿ ಒಂದು 3 ಪದಾರ್ಥ ಮಿಕ್ಸ್ ಮಾಡಿಕೊಂಡು ನೀವು ತಲೆಗೆ ಹಚ್ತಾ ಬಂದರೆ ನಿಮ್ಮ ಕೂದಲಿಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಖಂಡಿತವಾಗಿ ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಎಣ್ಣೆ ಚೆನ್ನಾಗಿ ನಾವು ಹಾಕಿರುವಂಥ ಎಣ್ಣೆ ಹಾಗೆ ಇರೋದು ನೋಡಿ. ಈ ಥರ ಎಣ್ಣೆ ನೀವು ನ್ಯಾಚುರಲಾಗಿ ಮಾಡಿಕೊಂಡು ನಿಮ್ಮ ತಲೆಗೆ ಹಚ್ಬಿಡಿ. ನೋಡಿ ನೀವು ಕೂಡ ರಿಸಲ್ಟ್ ಸಿಗುತ್ತೆ ಅಲ್ವ ಅಂತ ಟ್ರೈ ಮಾಡಿ ನೋಡಿ, ಆಮೇಲೆ ಕಮೆಂಟ್ಸ್ ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಇವಾಗ ಇದು ಎಣ್ಣೆ ರೆಡಿಯಾಗಿರೋದು. ಇವಾಗ ನಾವು ಏನು ಮಾಡ್ತೀನಿ ಅಂದರೆ ತಲೆಗೆ ಚೆನ್ನಾಗಿ ಬುಡದಿಂದ ಮತ್ತು ತುದಿವರೆಗೂ ಹಚ್ಕೊಳ್ತೀವಲ್ವ, ಆವಾಗೇ ನಮ್ಮ ಕೂದಲಿಗೆ ತುದಿವರೆಗೂ ಎಣ್ಣೆ ಹಚ್ಚಿದ ಮೇಲೆ ನಮ್ಮ ತುದಿ ಚೆನ್ನಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೋಡಿ ನಾನು ಎಣ್ಣೆ ಚೆನ್ನಾಗಿ ತಲೆಯಲ್ಲೆಲ್ಲ ಮಸಾಜ್ ಕೊಡ್ತಾ ಇದ್ದೀನಿ. ಈ ಥರವಾಗಿ ಸ್ವಲ್ಪ ಕೂಡ ಬಿಡದೆ ತಲೆಯಲ್ಲಿ ಚೆನ್ನಾಗಿ ಮಸಾಜ್ ಕೊಟ್ಕೊಂಡ್ಬಿಡಿ. ಹಾಗೆ ಚೆನ್ನಾಗಿ ಬುಡಕ್ಕೂ ಕೂಡ ಕೂದಲಿಗೆ ಚೆನ್ನಾಗಿ ಹಚ್ಕೊಳ್ಳಿ. ಆವಾಗಲೇ ನಮ್ಮ ಕೂದಲು ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ತೋರಿಸಿರೋಂಥದ್ದು ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಕೂಡ ಮಾಡಿಕೊಂಡು ನೋಡಿ, ನಿಮಗೂ ಕೂಡ ರಿಸಲ್ಟ್ ಸಿಕ್ಕರೆ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗಿದ್ರೆ ಇವತ್ತಿನ ವಿಡಿಯೋ ಸ್ನೇಹಿತರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಕಾಯ್ತಾ ಇರಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದ.